ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋದು ಮುಖಾಂತರ ಹೇಳ್ತಾ ಇದ್ದೀವಿ ವಿ ಆರ್ ಗೋಯಿಂಗ್ ಸಮ್ವೇರ್ ವಿತ್ ಮೈ MBA ಫ್ರೆಂಡ್ಸ್. ಸೊ ಎಲ್ಲಿಗೆ ಏನು ಅಂತೆಲ್ಲ ಕೂಡ ನಿಮಗೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಕಮ್ ಲೆಟ್ಸ್ ಬಿಕಾನ್ ದಿಸ್ ವಿಡಿಯೋ. ಸೊ ಬೆಳಗ್ಗೆ ಅರೌಂಡ್ 5:30 5:45 ಆಗಿದೆ ಟೈಮು. ಆ್ಯಂಡ್ ಐಮ್ ಆಲ್ ಸೆಟ್ ಟು ಗೋ. ಚಳಿ ಆಗ್ತಾಯಿದ್ದೆ. ಸೊ ಬನ್ನಿ ಆರಾಮಾಗಿ ಹೋಗಿ ಬರೋಣ ವಿತ್ ಮೈ ಫ್ರೆಂಡ್ಸ್. ಸೊ MBA ಎಲ್ಲಿಗೆ ಏನು ಅಂತಾರ ವಿಡಿಯೋ ಕಂಟಿನ್ಯೂ ಮಾಡ್ತೀರಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಕಮ್ ಲೆಟ್ಸ್ ಗೋ. ಓಕೆ, ಸಿ ಯು ದೇರ್. ಸೊ ಇವಾಗ ನೀವು ನನ್ನ ಪ್ರಿಪ್ರೇಷನ್ ಹಿಂಗಿತ್ತು ವಂಡರ್ಲಾಗೆ ಅಂತ ನೋಡಿಕೊಂಡು ಬನ್ನಿ, ಓಕೆನಾ? ಸೊ ಇವಾಗ ನಾನು ವಂಡರ್ಲಾಗ್ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿರುತ್ತಲ್ಲ. ಸೊ ಹಾಗಾಗಿ ನಾನು ವಂಡರ್ಲಾಗ್ ಏನೆಲ್ಲ ಪ್ಯಾಕ್ ಮಾಡಿದೆ, ಏನೆಲ್ಲ ಇಟ್ಕೊಂಡೆ ಅಂತ ನಾನು ನೋಡ್ತೀನಿ. ಫಸ್ಟ್ ನನ್ನ ಔಟ್ಫಿಟ್ ನೋಡ್ಬಿಡ್ತೀನಿ. ದಿಸ್ ವಾಸ್ ದ ಜೀನ್ಸ್ ವಿಚ್ ಐ ಆಮ್ ಪ್ಲಾನಿಂಗ್ ಟು ವೇರ್. ಸೊ ಹಂಗೆ ನಿಮ್ಮ ಮುಂದೆ ನನಗೆ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಸೊ ನನಗೂ ಒಂದು ಐಡಿಯಾ ಸಿಗುತ್ತೆ, ಲೈಕ್ ಹೆಂಗೆ ತೋರಿಸೋದು ಏನು ಅಂತೆಲ್ಲ ಅಷ್ಟೆಲ್ಲ ಕ್ವಿಕ್ಕಾಗಿ ಇಟ್ಕೊತೀನಿ. ವಾಟ್ ಎಡ್ ಆಲ್ ಐ ರಿಕ್ವೈರ್ ಟು ವಂಡರ್ಲಾ. ಜಸ್ಟ್ ಇಲ್ಲ ಒಂದು 2 ಮಿನಿಟ್ಸಲ್ಲಿ ಐ ಶೋ ನಾನು ಇನ್ನೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಮತ್ತೆ ಏನಂದರೆ ವಂಡರ್ಲಾಗ್ ಹೋಗ್ತೀನಿ ಅಂತ ನಮ್ಮ ಅಪ್ಪನ ಹತ್ರ 3 ಡೇಸ್ ಬ್ಯಾಕ್ ಹೇಳ್ಬಿಟ್ಟಿದ್ದೀನಿ. ನಮ್ಮ ಡ್ಯಾಡಿ ಹೂ ಅಂದರು, ಟಿಕೆಟ್ ಬುಕ್ ಆಗಿದ್ದೀನಿ, ವಂಡರ್ಲಾಗ್ ಹೋಗ್ತೀನಿ, ಹೂ ಅಂತ ಇಲ್ಲ. ನನಗೆ ಮೂಡಿಲ್ಲ ಹೂ ಅನ್ನಕ್ಕೆ ಹೇಳಕ್ಕೆ ಅಂತ ಹೇಳಿ. ಓಕೆ, ನೋ ಪ್ರಾಬ್ಲಮ್, ನಾಳೆ ಹೂ ಅಂತಾರೆ, ನಮಗೆ ರೆಡಿ ಆಗ್ತಾ ಇದ್ದೀನಿ. ದಿಸ್ ವಾಸ್ ದ ಜೀನ್ಸ್ ವಿತ್ ದಟ್ ಇದನ್ನು ಲೈಕ್ ಶರ್ಟ್ ಥರ ಜೀನ್ಸ್ ಟಾಪ್ ಇದನ್ನು ಪೇರ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಹಾಕೋತೀನಿ, ಓಕೆನಾ? ಬೆಳಗ್ಗೆ ಚಳಿ ಇರುತ್ತಲ್ಲ, ಹಾಗಾಗಿ ಐ ಆಮ್ ವೇರಿಂಗ್ ದಿಸ್ ಜಾಕೆಟ್ ಫ್ರಮ್ ಮೈ ಸಿಸ್ಟರ್ ಕಬೋರ್ಡ್. ಈ ಜಾಕೆಟ್ನ ಹಾಕೋತೀನಿ. ಚೆನ್ನಾಗಿದೆ ಜಾಕೆಟ್, ಚಳಿಗೆಲ್ಲ ಲಿಯೋ ಕೂಪರ್ ಬ್ರ್ಯಾಂಡ್ ಜಾಕೆಟ್ ನೋಡ್ಕೊಂಡು ಕಬೋರ್ಡಿಂದ ಐ ಆಮ್ ವೇರಿಂಗ್ ದಿಸ್ ಜಾಕೆಟ್. ಇದಿಷ್ಟು ನಾಳೆ ಬೆಳಗ್ಗೆ ಹೋಗ್ಬೇಕಾದ್ರೆ ಹಾಕ್ತಾ ಇದ್ದೀನಿ. ದಿಸ್ ವಾಸ್ ಮೈ ಔಟ್ಫಿಟ್ ಫಾರ್ ಟುಮಾರೋ. ಅದನ್ನು ಪಕ್ಕಿಡುವ, ಅದನ್ನು ಪಕ್ಕಿಟ್ಟು ನಾಳೆಗೆ ಏನು ಬೇಕು ಅಂತ ಫಸ್ಟ್ ಆಧಾರ್ ಕಾರ್ಡ್, ID ಕಾರ್ಡ್, ಬಿಕಾಸ್ ID ಕಾರ್ಡ್ ಮಾಡಲ್ಲ, ಅದರಲ್ಲಿ 20% ಡಿಸ್ಕೌಂಟ್ ಇದೆ ಅಂತ ಹೇಳ್ತಿದ್ದಾರೆ. ಆಧಾರ್ ಕಾರ್ಡ್ ಆ್ಯಂಡ್ ID ಕಾರ್ಡ್ ವಾಸ್ ಮಸ್ಟ್. ಸೊ ಐಮ್ ಕ್ಯಾರಿಂಗ್ ದಿಸ್ ಟು ಆ್ಯಂಡ್ ಇಯರ್ಬಡ್ಸ್. ಇದಿಷ್ಟು ಕ್ಯಾರಿ ಮಾಡ್ತಾ ಇದ್ದೀನಿ, ಓಕೆನಾ? ಅದು ಬಿಟ್ಟು ಇವಾಗ ನಾನು ವಾಟರ್ ಆಕ್ಟಿವಿಟೀಸ್ ಬೇಕು, ಲೈಕ್ ಹೋಗಿದ ತಕ್ಷಣ ಅದರಲ್ಲಿ ನಾವು ಗೇಮ್ಸ್ ಎಲ್ಲ ಹಾಡ್ತೀವಿ. ವಾಟರ್ ಆಕ್ಟಿವಿಟೀಸ್ ಕೀಟರ್ಸ್ನ ತಗೋತೀನಿ. ಮತ್ತು ಬೇಸಿಕ್ ನಾರ್ಮಲ್ ಇನ್ನೊಂದು ಸಲ ಕೂಡ ಪ್ಯಾಕ್ ಮಾಡಿದ್ದೀವಿ. ಆಫ್ಟರ್ ದಟ್ ಅದಾದಮೇಲೆ 1 ಟವಲ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಎಸ್, ದಿಸ್ ಟವಲ್ ಕಾಟನ್ ಟವಲ್ ಎತ್ಕೋತೀನಿ, ಬಿಕಾಸ್ ಕೂದಲು ನೀಟಾಗಿ ಡ್ರೈ ಆಗಬೇಕಲ್ಲ. ನೀರು ತೊಟ್ಟಿಗೆ ನಮ್ಮ ಹೇಳಿದ್ದಾರೆ, ನೀರೆಲ್ಲ ತೊಟ್ಟಿಟ್ಕೊಂಡೆಲ್ಲ ಬರಬೇಡ ಅಂತ. ಸೊ ಹಾಗಾಗಿ ಇದು ಮತ್ತೆ ಒಂದು ಕವರ್ ಕ್ಯಾರಿ ಮಾಡಿ. ಸದ್ಯಕ್ಕೆ ಒಂದು ಕವರ್ ಇಟ್ಟಿದ್ದಾರೆ, ಸಿಕ್ಕಿಲ್ಲ. ಬೆಳಗ್ಗೆ ನೆನ್ಪಿಟ್ಕೊಂಡು ಕವರ್ ಎತ್ಕೋಬೇಕು, ಬಿಕಾಸ್ ವೆಟ್ ಕ್ಲಾತ್ಸ್ನ ಕವರ್ ಹಾಕಬೇಕು. ಸೊ ಹಾಗಾಗಿ ಪ್ಲಾಸ್ಟಿಕ್ ಕವರ್ ಅಥವಾ ಒಂದು ಬಟ್ಟೆ ಇದು ಪ್ಲಾಸ್ಟಿಕ್ ಕವರ್ಸ್ ಇದ್ದಾರೆ. ಆ ಥರದ್ದು ಇದು ಒಂದು ಜಸ್ಟ್ ಎಕ್ಸ್ಟ್ರಾ ಇರಲಿ, ಯಾಕಂದ್ರೆ ಅದು ಬಿತ್ತಿರ್ತೀನಿ ಅದನ್ನು ಹಾಕೋಬರ್ಬೋದು. ಇದು ಜಸ್ಟ್ ಎಕ್ಸ್ಟ್ರಾ ಪರ್ಪಸ್ಸಿಗೆ ಇದು ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ವಾಸ್ ಮೈ ಬ್ಯಾಗ್ ಫಾರ್ ಟುಮಾರೋ. ಇದು ನಾನು ಇದರ ಎರಡು ತಗೊಳ್ಬೋದು, ಒಂದು ಸೈಡ್ ಅದು ತಗೊಳ್ಬೋದು. ಸೊ ಹಾಗಾಗಿ ನಾನು ಬ್ಯಾಗ್ ತೊಗೊಂಡಿದ್ದೀನಿ. ಇದು ಬಂದು ನಾನು ಫ್ಲಿಪ್ಕಾರ್ಟ್ ತೊಗೊಂಡಿದ್ದು 500 ರೂಪೀಸ್ ಪೇ ಮಾಡಿದ್ದೀನಿ ಬ್ಯಾಗ್ಗೆ. ನಿಮ್ಗೆ ಬೇಕು ಕಮೆಂಟ್ ಮಾಡಿ, ನಾನು ನಿಮಗೆ ಕಳ್ಸ್ಕೊಡ್ತೀನಿ ಬ್ಯಾಗ್. ಫಸ್ಟ್ ಇದು ಎಕ್ಸ್ಟ್ರಾ ಟಾಪ್ನ ಬ್ಯಾಗಲ್ಲಿ ಇಟ್ಬಿಡೋಣ. ನಾನು ಬಿಕಾಸ್ ಎಕ್ಸ್ಟ್ರಾ ಫಸ್ಟ್ ನಾನು ಬ್ಯಾಗ್ ಇದನ್ನೇ ಇರ್ತೀನಿ. ನೆಕ್ಸ್ಟು ಈ ಟವಲ್ಲು ಮತ್ತು ಏನು ನೆಸೆಸಿಟೀಸ್ ಇದೆಯೋ ಆ ಡ್ರೆಸ್ನೆಲ್ಲ ಇರೋರು ಇಟ್ಕೊತೀನಿ. ಥರ ಎತ್ಬಿಟ್ಟು ಅದನ್ನು ಬ್ಯಾಗಲ್ಲಿ ಇಟ್ಕೊತೀನಿ. ಅದಾದಮೇಲೆ ವಾಟರ್ಗೆ ಆಕ್ಟಿವಿಟೀಸ್ಗೆ ಏನು ಬೇಕು ಅದು ಡ್ರೆಸ್ನ ಹಂಗೆ ಇಟ್ಕೊತೀನಿ. ಇದು ನಾನು ಕವರ್ ಇಟ್ಟರೆ ಮುಗಿತು. ಆ್ಯಂಡ್ ನನಗೊಂದು ವಾಟರ್ ಬಾಟಲನ್ನು ಯೂಶುವಲಿ ನಾನು ಕ್ಯಾರಿ ಮಾಡ್ತೀನಿ. ಲೈಕ್ ಈ ಬಾಟಲ್ ನಾನು ಎಲ್ಲರೂ ನನ್ನ ಜೊತೆ ಇರುತ್ತೆ. ನೀರು ಅಂತ ಅನಿಸಿದ ತಕ್ಷಣ ಕುಡಿಬೇಕು ನನ್ನ ಕ್ಯಾಟಗರಿ. ಸೊ ಹಂಗಾಗಿ ಕೀಪ್ ದಿಸ್ ವಾಟರ್ ಬಾಟಲ್ ವಿತ್ ಮೀ. ಇದು ಡಿಮಾರ್ಟ್ ತಗೊಂಡು ಇದಿಷ್ಟು ನನ್ನ ವಂಡರ್ಲಾದ ಬ್ಯಾಕ್ ಪ್ಯಾಕ್ ಆಗಿತ್ತು. ಮತ್ತು ಹಿಂಗೆ ಹೋಗ್ತಾ ಇದೀವಿ ಅಂದಾಗ ಅಟ್ಲೀಸ್ಟ್ ಎಲ್ಲ ಕಡೆ ಫೋನ್ಪೇ ನಡೆಯಲ್ಲ. ಅದಕ್ಕೋಸ್ಕರ ಐ ಪ್ರಿಫರ್ ಕ್ಯಾರಿಂಗ್ ಅಟ್ಲೀಸ್ಟ್ ಒಂದು ಇವಾಗ ಬಸ್ ಅಲ್ಲೋ ಏನಕ್ಕೆ ಹೋಗಬೇಕಾಗಿರುತ್ತೆ, ಎಲ್ಲ ಕಡೆ ನಡೆಯದೇ ಇರೋ ಕಾರಣದಿಂದಾಗಿ ಐ ವಿಲ್ ಟೆಲ್ ಆರ್ ಐ ವಿಲ್ ಪ್ರಿಫರ್ ಟು ಕ್ಯಾರಿ ಲೈಕ್ ದಿಸ್ ಕೈಂಡ್ ಆಫ್ ಚೇಂಜ್ ಅಂತಾರಲ್ಲ, ಈ ಥರ ಕ್ಯಾರಿ ಮಾಡೋದು ಬೆಟರ್. 250 60 70 ರೂಪೀಸ್ ಇಟ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಎಲ್ಲ ದುಡ್ಡು ಕವರ್ ಬ್ಯಾಗಲ್ಲಿ. ಸೊ ಇದಿಷ್ಟು ನನ್ನ ವಂಡರ್ಲಾಗೆ ಬ್ಯಾಕ್ ಪ್ಯಾಕ್ನ ಕತೆ ಆಯಿತು. ಓಕೆ, ನಾನು ನಮ್ಮಪ್ಪ ಹೋಗ್ತಾರೆ, ನಮ್ಮಪ್ಪ ಹೋಗ್ತಾ ಇರಲ್ಲ. ಎಸ್, ಈ ವಿಲ್ ಸೇ ಎಸ್ ಟು ಇದನ್ನು ಬ್ಯಾಗಲ್ಲಿ ಇಟ್ಕೊಂಡೆ. ಸೊ ಇದಿಷ್ಟು ನಾನು ವಂಡರ್ಲಾ ಬ್ಯಾಕ್ ಪ್ಯಾಕ್ ಸ್ಟೋರಿ. ಇದು ಮುಂಚಿನ ರಾತ್ರಿ ನಾನು ವಂಡರ್ಲಾಗೆ ಯಾವ ರೀತಿ ಬ್ಯಾಕ್ ಪ್ಯಾಕ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ನೋಡಿ ನನ್ನ ವಂಡರ್ಲಾ ಬ್ಯಾಗ್. ಇದನ್ನ ಸತಿ ಹಿಂಗೆ ಇಟ್ಟು ಇಲ್ಲೇ ಇಟ್ಟು ಹಿಂಗೇನೆ ನೀವು ಮಲಗಬೇಕು ಫ್ರೆಂಡ್ಸ್, ನಿದ್ದೆ ಮಾಡಬೇಕು. ಆಲ್ರೆಡಿ ಟೈಮ್ ಎಷ್ಟು ಅಂದ್ಕೊಂಡಿದ್ದೀರಾ ಗೊತ್ತಾ? 12 ಗಂಟೆಗೆ 3 ನಿಮಿಷ ಇದೆ, ಓಕೆನಾ? ನಾನು ನೋಡಿದ್ರೆ ಇನ್ನು ಹಿಂಗೆ ಎದ್ದಿದ್ದೀನಿ ನೋಡಿ. ಬೆಳಿಗ್ಗೆ ಅರೌಂಡ್ 5 o'clock ಎದ್ದೇಳಬೇಕು. ಎದ್ದೇಳು ತಾನೆ ನಾನು ಸ್ಟಾರ್ಟ್ ಒಂದು ವೀಡಿಯೋ. ಓಕೆ, ಸೊ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಅಪ್ಪ ಬರಲಿಲ್ಲ ಅಂತ. ಇವಾಗ ಹೋದೆ, ಕೇಳಿದ ತಕ್ಷಣ ಕಾಸು ಎತ್ಕೊಟ್ಬಿಟ್ಟು ಕಳಿಸಿದ್ರು. ಸೊ ಅಷ್ಟೇ ಒಪ್ಪಿಗೆ ಆಯಿತು ಅಂತ ಅಂದ್ಕೊಂಡು ಐಮ್ ಕವರಿಂಗ್. ಸೊ ಬನ್ನಿ ಹೋಗೋಣ. ಸೊ ಇವಾಗ ನನ್ನ ಫೋನ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಜಾಲಿಯತ್ತೆ ಅಂತ ಬಸ್ಸಲ್ಲಿ, ಓಕೆನಾ? ಜನ ಇದ್ದಾರೆ, ಹಿಂದೆಗಡೆ ಜನ ಇಲ್ಲ ಕಣ್ರಿ. ಈಗ ನಾವೆಲ್ಲರೂ ಕೂಡ ಹೆಬ್ಬಾಳಲ್ಲಿ ಮೀಟಾಗಿ ಅಲ್ಲಿಂದ ನಮ್ಮ ವಂಡರ್ಲಾ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬನ್ನಿ ಇವಾಗ ವಂಡರ್ಲಾಗೆ ಹೋಗೋಣ. ಎಷ್ಟು ಫನ್ ಮಜಾ ಇರುತ್ತೆ ಅಂತ ನೀವು ಕೂಡ ಈ ವಿಡಿಯೋದಲ್ಲಿ ನೋಡಿ. ಈಗ ವಂಡರ್ಲಾಗೆ ಫಸ್ಟ್ ಬಿಡಿ ತಟ್ಟೆ ಇಡ್ಲಿ ಬನ್ನಿ ಗಾಯ್ಸ್, ಬನ್ನಿ ಕಮ್ ಲೆಟ್ಸ್ ಗೋ. ಎಷ್ಟು ಆತ್ರ ಅಂತ ನೋಡಿ. ಇಡ್ಲಿ ನಾವಿವಾಗ ಅದು ಗೈಸ್ ನೋ ವಿ ಆರ್ ಗೋಯಿಂಗ್ ಟು ವಂಡರ್ಲಾ. ಇಂಗ್ಲಿಷರಿಗೆ ಹೋಗಿದ್ದಾರೆ. ಎಸ್, ತಟ್ಟೆ ಇಡ್ಲಿ ಬಂದಿದ್ದಾರಂತೆ. ಇವ್ರಿಗೆ ಸ್ಪಾನ್ಸರ್ಸ್. ಹಾಯ್, ಹಲೋ, ಎಲ್ಲ ಹೋಗ್ತಿದ್ವಿ? ನಾವು ವಂಡರ್ಲಾ ಹೋಗ್ತಾ ಇದ್ದೀವಿ. ಎಸ್, ಅದು ಎಕ್ಸೈಟೆಡ್, ಫುಲ್ ಖುಷಿನಾ? ಖುಷಿ ಅನ್ನೋದಕ್ಕಿಂತ ನನಗೆ ಫುಲ್ ರೈಟ್ ಹ್ಯಾಂಡ್ ಊಷ್ಟಾಗಿದೆ ಅಂತೆ. ಬರಾಟೆ ತಿರುಗಿಸಿ
ಸೊ ಮದನ್ ಹ್ಯಾವ್ ಯು ಎಕ್ಸೈಟೆಡ್? ಆಯ್ತು ಓಕೆ ಓಕೆ ಬಾಚ್ಕೋ ಆಯ್ತು ಬಾಚ್ಕೊಳಪ್ಪ. ಈಗ ಬ್ಯಾಕ್ಗ್ರೌಂಡ್ ವ್ಯೂಸ್ ಚೆನ್ನಾಗಿದೆಯಲ್ಲ, ಎಲ್ಲ ವಿತೌಟ್ ಎಡಿಟಿಂಗೇ ಹಾಕ್ತೀನಿ. ಯಾರು ಹೆಂಗೆ ಬರ್ತೀರೋ ಹಂಗೆ. ನನಗೂ ಎಡಿಟ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತಲ್ಲ. ಆರ್ ಯು ಎಕ್ಸೈಟೆಡ್ ಟು ಪ್ಲೇ ಅ ಗೇಮ್ಸ್ ಇನ್ ವಂಡರ್ಲಾ? ಬಾಯಲ್ಲಿ ಹೇಳು. ಹಾಂ ಸರಿ ಆಯ್ತು. ಎಕ್ಸೈಟೆಡ್? ಎಸ್. I want this, that Akshat want that, Chandrakant want that, Madan want this, Maheshwari want that. ನಾನೇ ನೋಡ್ತಿದ್ದು ಸುಮ್ಮನೆ. ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಇಡ್ಲಿನೇ ತೊಗೊಂಡ್ರು, ತಟ್ಟೆ ಇಡ್ಲಿ, ಮತ್ತು ಅವ್ರಿಗೆ ಯಾವ್ಯಾವ ಥರ ವಡೆಗಳು ಬೇಕೋ ಅದನ್ನೆಲ್ಲ ಕೂಡ ತೊಗೊಂಡು ಇವಾಗ ನಾವು ಟಿಫನ್ ತಿನ್ನೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ವಂಡರ್ಲಾಗೆ ಹೋಗ್ತಿರೋದ್ರಿಂದ ಎಲ್ಲರೂ ಕೂಡ ಲೈಟಾಗೇ ಟಿಫನ್ ಮಾಡಿಕೊಂಡ್ರು. ಯಾಕಂದರೆ ವಂಡರ್ಲಾದಲ್ಲಿ ಗೇಮ್ಸ್ ಯಾವ ರೀತಿ ಇರುತ್ತೆ ಅಂತೆಲ್ಲ ನಿಮಗೆಲ್ಲ ಗೊತ್ತು ತಾನೇ, ತುಂಬ ಸಖತ್ತಾಗಿರುತ್ತಲ್ಲ ವಂಡರ್ಲಾದಲ್ಲಿ ಗೇಮ್ಸು. ಸೊ ಹಂಗಾಗಿ ನಾವು ಕೂಡ ಲೈಟಾಗಿ ಟಿಫನ್ನ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಎಲ್ಲ ಕೂಡ ಮಾಡಿ ನಾವು ಕೂಡ ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡು ಫ್ರೆಂಡ್ಸು ಸಮಾಧಾನವಾಗಿ ನಿಧಾನ ಊಟ ಎಲ್ಲ ಕೂಡ ಮುಗಿಸ್ಕೊಂಡು ನಮ್ಮ ಜರ್ನಿನ ಮುಂದಕ್ಕೆ ತೊಗೊಂಡೋದ್ವಿ. ಒಂಥರ ಫನ್ ಫೀಲ್ಡ್ ಡೇ ಅಂತಾರಲ್ಲ ಆ ಥರ ಇತ್ತು. ಮತ್ತು ಎಲ್ಲರೂ ಕೂಡ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡು ಒಂಥರ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ, ವಾಚ್ ಕಂಟಿನ್ಯೂಯಸ್ಲಿ, ಓಕೆನಾ? ಸೊ ಬನ್ನಿ ಹೋಗೋಣ. ಫೋನ್ ಹಾಕೋಕ್ಕೆ ಪ್ಲಾಸ್ಟಿಕ್ದು ಲೈಕ್ ವಾಟರ್ ಪ್ರೂಫ್ ನೆನಿಬಾರ್ದಲ್ಲ ಆ ಕವರ್ ತೊಗೊಂಡ್ಬರ್ತಾ ಇಲ್ಲಿ ವಂಡರ್ಲಾದಲ್ಲಿ ಟರ್ನ್ ಆಗಿ ತಕ್ಷಣ ಶಾಪ್ ಇದೆಯಲ್ಲ ಅಲ್ಲಿ ಬಿಸಿದ್ದೀವಿ. ಸೊ ಬನ್ನಿ ಒಬ್ಬರು ಎದ್ದಿದ್ದಾರೆ ನೋಡು. ನನಗೊಂದು ಬೇಕು ಅಂದೆ, ನನಗೆ ರೆಡ್ ಕಲರ್ ಬೇಕು, ನೀನು ಎಲ್ಲ ಬೇರೆ ಬೇರೆ ಕಲರ್ ಕೊಡೋಂಗಿಲ್ಲ. ಸೊ ಫೈನಲಿ ಇವಾಗ ನಾವು ವಂಡರ್ಲಾನ ರೀಚ್ ಆದ್ವಿ. ಇವಾಗ ವಂಡರ್ಲಾ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಕೂಡ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಹೋದ್ಮೇಲೆ ನಾವೆಷ್ಟೆಲ್ಲ ಫನ್ ಮಾಡಿದ್ರಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ರಿ, ಫೋಟೋಸ್ ಹಾಕೋಣ ಅಂತ ಅಂದ್ಕೊಂಡೆ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಫೋಟೋಸ್ ಹಾಕಿಲ್ಲ. ನೋಡಿ ಎಂಜಾಯ್ ಮಾಡಿ. ನಾವು ಈಗ ಈಗ ಎಂಜಾಯ್ಮೆಂಟ್ ಮಾಡ್ಕೊಂಡು ಎರಡು ಫೋಟೋ ತೆಗೆದು ಇನ್ನು ಓಪನಿಂಗ್ ಎಷ್ಟು ಗಂಟೆ ಗೊತ್ತಾ? 11 o'clock ಓಪನ್ ಆಗಿ ಇದರಲ್ಲಿ ನಾನು ಹಿಂದೆಗಡೆ ಕಾಣಿಸ್ತಾ ಇರೋ 3 ಜನನು ಫಸ್ಟ್ ಟೈಮ್ ಅಂತ ವಂಡರ್ಲಾಗೆ ಬಂದಿರೋದು. ಬಂದ್ರು ಮದನ್, ಚಂದ್ರಕಾಂತ್, ನಕ್ಷತ್ರ. ಅಲ್ಲಿದ್ದಾನೆ ಮದನ್. ಈ ವಿಂಟರ್ ಅಲ್ಲಿ ಬಂದಿದೀವಲ್ಲ, ಆಫ್ ಕೋರ್ಸ್ ಇರುತ್ತೆ. ನನಗಂತೂ ಎಕ್ಸೈಟ್ಮೆಂಟ್ ಕಡಿಮೆ ಆಗಲ್ಲ, ಇರುತ್ತೆ. ಸೊ ಬನ್ನಿ ಹೋಗೋಣ ವಂಡರ್ಲಾಗೆ. ವೆಲ್ಕಮ್ ಟು ವಂಡರ್ಲಾ. ಬೈ ಒನ್ ಗೆಟ್ ಒನ್ ಇದೆ ನೋಡಿ. ಬೈ ಟು ಗೆಟ್ ಒನ್. ಸಾಕು, ಅವನ್ನ ಬಿಟ್ಬಿಡ್ರಿ ಪಾಪ. ಎಸ್, ವಂಡರ್ಲಾ. ನಾನು ಈ ವಿಡಿಯೋದಲ್ಲಿ ತುಂಬ ವಾಯ್ಸ್ ಓವರ್ನ ಕೊಡೋಕ್ಕೆ ಹೋಗಿಲ್ಲ. ಬಿಕಾಸ್ ಅದು ಹೆಂಗಿದೆಯೋ ಹಂಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಂಗೆ ರಾ ವೀಡಿಯೋಸ್ನೇ ಹಾಕಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಫ್ರೆಂಡ್ಸ್ ಕಾನ್ವರ್ಸೇಷನ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅದನ್ನು ನಾನು ಅದೇ ರೀತಿ ಬಿಟ್ಟಿದ್ದೀನಿ. ನಾನು ತುಂಬ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ತುಂಬ ಎಡಿಟ್ ಮಾಡೋಕ್ಕೋದ್ರೆ ಅದು ನ್ಯಾಚುರಲಿಟಿನ ಕಳ್ಕೊಳ್ಳುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಸೊ ವಂಡರ್ಲಾ ಎಲ್ಲ ನೋಡ್ಕೊಂಡು ನಾವು ಕೂಡ ಫೋಟೋಸ್ ಎಲ್ಲ ಕೂಡ ತೊಗೊಂಡು ಮಧ್ಯಾಹ್ನ ಸ್ಪೆಕ್ಸ್ ತೊಗೊಂಡು ಬಾ ಅಂತ ಕರ್ಕೊಂಡು ಹೋದ. ಸೊ ಹಂಗಾಗಿ ಶೇಡ್ಸ್ನ ನೋಡ್ತಾ ಇದ್ದೀವಿ. ನಾನು ನನ್ನ ಹಾಕಿರೋ ಶೇಡ್ನ ತೊಗೊಂಡು ಅವ್ನು ಹಾಕಿರೋ ಶೇಡ್ನ ಕೂಡ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ವಿಡಿಯೋಸ್, ಫೋಟೋಸ್ ಯಾರಿಗೆ ಹೆಂಗೆ ಬೇಕೋ ಹಂಗೆಲ್ಲ ಕೂಡ ತೊಗೊಂಡು ಫೈನಲಿ ಲೈಕ್ 11 o'clock ಓಪನ್ ಆಗುತ್ತೆ ಅಂತ ಗೊತ್ತಿತ್ತಲ್ಲ. ಅಂತ ತನಕ ಇನ್ನೇನು ಮಾಡೋದು, ಫೋಟೋಸ್, ವೀಡಿಯೋಸ್, ಲೈಕ್ ನಾವು ಅಳತೆ ಎಲ್ಲ ಹೊಡ್ಕೊಂಡು ಕಾಲೇಜಲ್ಲಿ ಏನಾಗ್ತಿರುತ್ತೆ ಏನು ಕತೆ ಅಂತೆಲ್ಲ ಅಳತೆ ಹೊಡ್ಕೊಂತ ನಾವು ಕೂಡ ವಂಡರ್ಲಾ ವೈಬ್ನ ಲೈಕ್ ಒಂಥರ ವಂಡರ್ಲಾಗೆ ಹೋಗಿದ್ದೀವಿ ಅನ್ನೋ ಖುಷಿ ಇದೆಯಲ್ಲ. ತುಂಬ ಒಂದು ಮಂತಿಂದ ಪ್ಲ್ಯಾನ್ ಮಾಡಿ ಅದು ಜಾನ್ವರಿಯಲ್ಲಿ ಎಕ್ಸಿಕ್ಯೂಟ್ ಆಗಿದ್ದು. ಸೊ ಹಂಗಾಗಿ ಖುಷಿಯಾಗಂತೂ ಹೋಗಿ ಫುಲ್ ಎಕ್ಸೈಟ್ಮೆಂಟಲ್ಲಂತೂ ಇದ್ವಿ. ಫೈನಲಿ ಇವಾಗ 11 o'clock ಆಯಿತು. ಇವಾಗ ನಾವು ಟಿಕೆಟ್ ಬುಕ್ ಮಾಡಿದ್ದನ್ನು ನೋಡಿಸಿ ಒಳಗಡೆ ಹೋಗ್ತೀವಿ. ಡ್ಯಾಶಿಂಗ್ ಕಾರ್ ಫಸ್ಟ್ ಗೇಮ್ 11-6 ಆಗಿದೆ. ಫಸ್ಟ್ ಗೇಮು ಡ್ಯಾಶಿಂಗ್ ಕಾರು 11-6 ಆಗಿದೆ. ಸೊ ಲೆಟ್ಸ್ ಗೋ ಅಂತ ಟೈಪ್ ಅವ್ರು ಆಗ್ತಾ ಇದ್ದೀವಿ. ನೆಕ್ಸ್ಟ್ ನಾವೇನೇನು ಸ್ಟಾರ್ಟಿಂಗ್ ಅಲ್ಲ ಸ್ವಲ್ಪ ಜೋಶ್ ಜಾಸ್ತಿನೇ ಇದೆ.
ಸೊ ಬನ್ನಿ ಇವಾಗ ಥರ್ಡ್ ಗೇಮ್ಗೆ ತುಂಬ ಜನನೇ ಇದ್ದಾರೆ, ಹೋಗಿ ಹಾಕೊಂಡು ಬರೋಣ. ಓಕೆ, ಲೈಕ್ ನಮ್ಮ ಗ್ಯಾಂಗಲ್ಲಂತೂ ಯಾರೂ ಸೈಲೆಂಟಾಗಿರೋ ಕ್ಯಾಟಗರಿ ಯಾರೂ ಇಲ್ಲ ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ಈ ಥರ ಎಲ್ಲ ಹೋದಾಗ ಪೂರ್ತಿಯಾಗಿ ಕಿರ್ಚಿ ಪರ್ಚಿ ಫುಲ್ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಇದು ಒಂಥರ ಲೈಕ್ ಒನ್ ಡೇ ಟ್ರಿಪ್ ಹೋಗಿದ್ವಿ ಅಷ್ಟೇ, ಇಂಡಸ್ಟ್ರಿಯಲ್ ವಿಸಿಟ್ ಅಂತ. ನಾವು ಅದು ಈ ಥರ ಎಲ್ಲೂ ಹೋಗಿರಲಿಲ್ಲ. ಮುಂಚೆ ಟ್ರೆಕ್ಕಿಂಗ್ ಹೋಗಿ ಬಂದಿರೋ ಬಾಯ್ಸ್ ಎಲ್ಲ ಅಷ್ಟೇ. ನನಗೇನು ಇವ್ರ ಜೊತೆ ಅಷ್ಟು ಹೊರಗಡೆ ಹೋಗಿರೋದು ಲೈಕ್ ಏನು ಅಭ್ಯಾಸ ಇಲ್ಲ. ಮೂವಿಗೆ ಹೋಗಿದ್ದೀವಿ ಆ ಥರ ಒಂದು ಲೈಕ್ ಹಾಫ್ ಡೇ ಆ ಥರ ಸ್ಪೆಂಡ್ ಮಾಡಿದ್ದು ಬಿಟ್ಟರೆ ಏನೂ ಆಗಿರಲಿಲ್ಲ. ಹೆಂಗಾಗುತ್ತೆ ಏನು ಅಂತೇನು ಗೊತ್ತಿರಲಿಲ್ಲ. ಟ್ರಿಪ್ ಹೋದಾಗಂತೂ ಒಳ್ಳೆ ಎಂಜಾಯ್ ಮಾಡಿದ್ವಿ. ನೀವು ಕೂಡ ವೀಡಿಯೋಸ್ ನೋಡಿದ್ದೀರಾ. ಸೊ ಇದು ಒಂಥರ ಎಂಜಾಯ್ ಮಾಡ್ತೀವಿ ಅಂತ ವೈಬಲ್ಲೇ ಹೋದ್ವಿ. ಅದೇ ರೀತಿ ಸಕ್ಕತ್ತಾಗಿ ಕಿಚ್ಚಿ ಪಚ್ಚಿ ನೀವೇ ನೋಡ್ಬೋದಲ್ಲ ಸಕ್ಕತ್ತಾಗಿ ಕಿಚ್ಚಿದ್ದಾರೆ ಅಂತ. ಹಾಗಾಗಿ ನಾವು ಕೂಡ ಕಿಚ್ಚಿ ಕೆಲವೊಂದ್ಸಲ ಈ ಜೀವ ಬಾಯಿಗೂ ಬಂದಿತ್ತು ಕೆಲವೊಂದು ಗೇಮ್ಗಳಲ್ಲಿ. ಸೊ ಹೋಗ್ತೀವಿ ಅಂತ ಅನಿಸಿತ್ತು. ಅದೇ ರೀತಿ ನಾವು ಕೂಡ ಎಂಜಾಯ್ ಮಾಡ್ತೀವಿ. ಏನು ಸೇಫ್ಟಿ ಇದೆ, ಪ್ರಿಕಾಷನ್ ಇದೆ, ಏನಕ್ಕೆ ಅನ್ನೋದು ಒಂದು ಧೈರ್ಯ ಅಷ್ಟೇ. ಅದು ಬಿಟ್ಟರೆ ಫುಲ್ ಮೇಲಕ್ಕೆ ಹೋಗಿ ಪಾತಾಳ ಲೈಕ್ ಮೇಲಿಂದ ಕೆಳಗಡೆ ನೋಡಬೇಕಾದ್ರೆ ಅಥವಾ ಕೆಳಗಡೆ ಫುಲ್ ಟಚ್ ಆಗಿಬಿಡುತ್ತೆ ಭೂಮಿಗೆ ಅನ್ನೋ ಲೆವೆಲಿಗೆ ಹಿಂಗೆ ಸ್ಪೀಡಾಗಿ ಹೋದಾಗ ಭಯ ಅಂತ ಆಗಿದೆ. ನಿಮ್ಗೆ ಆ ಭಯ ಎಲ್ಲ ನಿಮ್ಗೆ ನೆಕ್ಸ್ಟ್ ವೀಡಿಯೋ ನೋಡ್ತಿರೋ ಗೊತ್ತಾಗುತ್ತೆ. ಕೆಲವೊಂದು ಲೈಕ್ ನಾನೇ ಸೆಲ್ಫಿ ವೀಡಿಯೋ ತೆಗ್ದಿರೋದ್ರಲ್ಲಂತೂ ಕೆಲವೊಂದು ಸರಿ ಕಿರ್ಚಿದ್ದೀನಿ. ಹಾಗೆ ಭಯ ಆಗ್ತಿದೆ ಅಂತ ಆ ಮುಖದಲ್ಲಿ ಗೊತ್ತಾಗ್ಬಿಟ್ಟಿದೆ. ಸೊ ಹಿಂಗೆ ಸ್ಕೇರಿ ಹೌಸಲ್ಲಿ ನನಗೇನು ಎಕ್ಸೈಟ್ಮೆಂಟ್ ಏನು ಇರಲಿಲ್ಲ ಅಷ್ಟೊಂದು. ಬಿಕಾಸ್ ಫಸ್ಟ್ ಟೈಮ್ ಹೋಗಿರೋರಿಗೆ ಎಕ್ಸೈಟ್ಮೆಂಟ್ ಇತ್ತು. ನನಗೆ ಇಲ್ಲಿ ಏನಾಗುತ್ತೆ ಅಂತ ಕೆಲವು ಐಡಿಯಾ ಅದೇ ಯಾಕಂದ್ರೆ ಏನು ಹೊಸದೇನು ಇರಲಿಲ್ಲ. ಲಾಸ್ಟ್ ಟೈಮ್ ಹೋದಾಗ ಹೇಗಿತ್ತು ಅದೇ ರೀತಿ ಇವಾಗಲೂ ಕೂಡ ಇತ್ತು. ಸೊ ನೀವು ಕೂಡ ಎಂಜಾಯ್ ಮಾಡಿ. ನೀವೆಲ್ಲ ವಂಡರ್ಲಾ ವೈಬ್ಸ್ ಯಾವ ರೀತಿ ಇತ್ತು, ನೀವು ಹೋದಾಗ ನಿಮ್ಗೆ ಏನಾಯಿತು ಅದನ್ನೆಲ್ಲ ಕೂಡ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ. ನೀವು ವಂಡರ್ಲಾದ ಹೋದಾಗ ನೀವೆಲ್ಲ ಹಿಂಗೆ ಎಂಜಾಯ್ ಮಾಡಿದ್ರಿ ಅನ್ನೋದನ್ನು. ನಾವಂತೂ ನಮ್ಮ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಇದು ಸ್ಕೇರಿ ಹೌಸ್ನ ಕತೆ. ಇವಾಗ ನೀವು ಸ್ಕ್ರೀನ್ ಡಿಸ್ಪ್ಲೇ ಮೇಲೆ ನೋಡ್ಬೋದು. ನಿಮಗೆ ನೋಡ್ತೀರಿ ನಿಮಗೆ ಯಾವ ಗೇಮಲ್ಲಿ ನಾವು ಆಡಿರೋದು ಇಷ್ಟ ಆಯಿತು ಅನ್ನೋದನ್ನು ಕೂಡ ಹೇಳಿ. ಆ್ಯಂಡ್ ಬನ್ನಿ ಆರಾಮಾಗಿ ಇವಾಗ ವೀಡಿಯೋನ ನೋಡೋಣ. ಒಂದು ಗೇಮಲ್ಲಿ ಬಾಯ್ಸ್ ಎಲ್ಲ ಫಸ್ಟ್ ಹೊಟ್ಟೋಗ್ಬಿಟ್ರು. ನನಗೆ ಮಹೇಶ್ವರಿ ಇದ್ದು ನೆಕ್ಸ್ಟ್ ರೌಂಡಿಗೆ ಹೋದ್ವಿ. ಸೊ ಹಂಗಾಗಿ ಅವ್ರು ಆಡ್ಕೊಂಡು ಬಂದುಬಿಟ್ಟಿದ್ರಲ್ಲ. ಸೊ ಅದಕ್ಕೆ ಮುಂದೆ ಈ ಥರ ಕಮೆಂಟ್ ಮಾಡ್ತಾ ಅಲ್ಗೂ ಇದು ಒಂದು ಸೀಟ್ ಖಾಲಿ ಇತ್ತು ಅಂತ ಅಕ್ಷತ್ ಓಡ್ಬಾರ್ದು ಕುತ್ಕೊಂಡೆ ಇದ್ರಲ್ಲೂ ನೋಡಿ ಹಿಂಗೆ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅಂತ. ಇದಲ್ಲ ಅವನು ಬಿದ್ದಿರೋದು ಎಲ್ಕುದವನು ಈ ಕಡೆಗ
वो ब्लैक शर्ट वाले क्या पूछ लिया उन्हें बढ़ गई यार माँ कसम उसको बोला फसिया को उल्टी मत करने बड़े 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 करके काट देगी ಅಕ್ಷಯ್ ನೀನು ನಡಿಗೆಲ್ಲ ಪ್ಲೀಸ್ ಆಗು ಸರಿ ವಿಡಿಯೋ ಮಾಡೋಕ್ಕೆ ಆಗ್ತದೆ ಪಿಕ್ಚರಿಗೆ ಬಂದಿರಲಿಲ್ಲ ಇದ್ದಿದ್ದ ವೀಡಿಯೋಸ್ ರೋಲರ್ ಕೋಸ್ಟರ್ಗೆ ಯಾರು ವಿಡಿಯೋ ಮಾಡೋದು ಇಲ್ಲ ಬಟ್ ಎಲ್ಲ ಹೋಗ್ತಾ ಇದ್ದೀವಿ ಲೆಟ್ಸ್ ಎಂಜಾಯ್ ಅಂಡ್ ಕಮ್ ಫ್ರಮ್ ದ ರೋಲರ್ ಕೋಸ್ಟರ್ ನಾವೆಲ್ಲ ಲ್ಯಾಂಡ್ ಗೇಮ್ ಮುಗಿಸೋಷ್ಟರಲ್ಲಿ 3 ಆಗಿಬಿಟ್ಟಿತ್ತು. ಬೆಳಿಗ್ಗೆನೂ ಸ್ವಲ್ಪ ಟಿಫನ್ ಲೈಟಾಗಿ ತಿಂದಿದ್ವಿ. ಎಲ್ಲ ತಿರುಗಿಸಿ ಪರಗಿಸಿ ಆಗಿದ್ದಕ್ಕೆ ನನಗೊಂಥರ ಹೊಟ್ಟೆಲೆಲ್ಲ ಒಂಥರ ವಾಮಿಟ್ ಬರೋಂಗೆ ಆಗ್ಬಿಡ್ತು. ಹಂಗಾಗಿ ನಾನು ಮಧ್ಯಾಹ್ನ ಟಿಫನ್ ಏನೂ ಮಾಡಲಿಲ್ಲ ಆ್ಯಂಡ್ ಮಾಡೋಷ್ಟು ಕೂಡ ನನಗೆ ಇಂಟ್ರೆಸ್ಟು ಕೂಡ ಇರಲಿ. ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಜ್ಯೂಸ್ ಕುಡಿದೆ ಅಷ್ಟೇ. ಜ್ಯೂಸ್ ಕುಡ್ಕೊತ ಅವ್ರ ಹತ್ರ ಎಲ್ಲ ಕೂಡ ಮಾತಾಡ್ಕೊಂಡಿದ್ರು. ಅವ್ರು ರೇಗಿಸ್ತಾಯಿದ್ರು, ನಿಂಗೆ ಅದು ಬೇಕಾ ಇದು ಬೇಕಂತೆಲ್ಲ ಕೇಳ್ಕೊಂತ ಅವ್ರು ಊಟ ಮಾಡ್ತಾಯಿದ್ರು. ನಾನು ಮಧ್ಯಾಹ್ನ ಏನೂ ತಿಂದಿಲ್ಲ. ಮಧ್ಯಾಹ್ನ ಕೂಡ ಜ್ಯೂಸ್ ಕುಡ್ತಿದ್ದ ಆ್ಯಂಡ್ ನಾನು ಕೂಡ ಜ್ಯೂಸ್ ಕುಡ್ಕೊಂಡು ಕೂತಿದ್ದೆ. ಯಾಕಂತ ನೆಕ್ಸ್ಟ್ ವಾಟರ್ ಗೇಮ್ಸ್ ಆಡಬೇಕಿತ್ತಲ್ಲ, ಅದಕ್ಕೆ ಈಗ ನಾವು ವಾಟರ್ ಗೇಮ್ಸ್ಗೆ ಡ್ರೆಸ್ ಎಲ್ಲ ಕೂಡ ಚೇಂಜ್ ಮಾಡಿಕೊಂಡು ಗೇಮ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಸೊ ಬನ್ನಿ ಇವಾಗ ನಾವು ವಾಟರ್ ಗೇಮ್ಸ್ನ ಆಡೋಕ್ಕೆ ಹೋಗೋಣ. ಈಗ ಫಸ್ಟ್ ವಾಟರ್ ಗೇಮ್ನ ಸ್ಟಾರ್ಟ್ ಮಾಡಿದ್ದೀವಿ. ಏನೋ ಹೆಸರು ಗೊತ್ತಿಲ್ಲ, ಅದೇ ಟ್ರೈನ್ ಥರ ಇರೋದಿಲ್ಲ ಆ ಗೇಮ್ನ ಆಡ್ತಾ ಇದ್ದೀವಿ ಫಸ್ಟ್. ಓಕೆನಾ? ಇಲ್ಲಿ ಮಹೇಶ್ವರಿ ಮಲ್ಕೊಂಡಿದ್ದಾಳೆ. ಹಾಯ್ ಹೇಳ್ರು. ಫಸ್ಟ್ ವಾಟರ್ ಗೇಮ್ ಅಂತ ಹೇಳಿ ಬೇಕೇನಾದ್ರು ಅಣ್ಣ ಫುಲ್ಲು ಫಸ್ಟ್ ಏಡ್ ಊಟ ಮಾಡಿಲ್ಲ, ತಲೆ ಎಲ್ಲ ಗಿರ್ರ ತಿಂದು ವಿಡಿಯೋ ಆನ್ ಮಾಡಿದ್ದೆ. ವಿಡಿಯೋ ಆಗಿದೆ.
with the fun. ಸೊ ಹೆಂಗಿತ್ತು ವಂಡರ್ಲಾ? ಚೆನ್ನಾಗಿತ್ತು. ಹಾಂ ಚೆನ್ನಾಗಿತ್ತು. ಒಂದೇ ಬೇಡ ಎಂಜಾಯ್ ಇಲ್ಲ. ನಮ್ದೆ ಒಂದು ಅಡ್ವೈಸ್ ನಮ್ಮ ಕಡೆಯಿಂದ ಏನಂದರೆ ಫಸ್ಟ್ ಚಿಕ್ಕ ಚಿಕ್ಕ ಗೇಮಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಲೈಕ್ ರೈಡ್ಸು, ಲೈಕ್ ಲ್ಯಾಂಡ್ ಗೇಮ್ ಅಂತ ಬಂದಾಗ, ವಾಟರ್ ಗೇಮ್ಸ್ ಲ್ಯಾಂಡ್ ಗೇಮ್ ಅಂತ ಬಂದಾಗ ನಾವು ನಮ್ಗೆ ಗೊತ್ತಾನೆ. ಯಾರಿಗೂ ಬೇರೆ ಕೇಳ್ದಂಗೆ ಕೇಳ್ತಾವಳಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಜೊತೆ ಆಡಿತಾನೆ. ನಿನಗೆ ಅನಿಸ್ತು ಅಂತ ಕೇಳ್ತಿರೋದು. ಅಲ್ಲ, ಇವಾಗ ನನ್ನ ಫೀಲ್ ಬೇರೆ ಇರುತ್ತೆ ಈ ಥರ ಆಡಿ. ಆ್ಯಂಡ್ ಇವ್ನ ಫೀಲ್ ಬೇರೆ. ನಾನು ಅವ್ರಿಗೆ ಹೇಳ್ತಿರೋದು. ಇಲ್ಲ, ನಾನು ಅವ್ರಿಗೆ ಹೇಳ್ತಿರೋದು ಲೈಕ್ ನೀವು ಯಾರು ನೆಕ್ಸ್ಟ್ ಟೈಮ್ ವಂಡರ್ಲಾಗ್ ಬರೋರು, ಒಂದು ನಿಮಿಷ, ನೀವು ಯಾರು ನೆಕ್ಸ್ಟ್ ಟೈಮ್ ವಂಡರ್ಲಾಗ್ ಬರೋರು ಇದ್ದಲ್ಲಿ ಫಸ್ಟ್ ಲ್ಯಾಂಡ್ ಗೇಮ್ಸ್ ಆಗಿ ಆಮೇಲೆ ವಾಟರ್ ಗೇಮ್ಸ್ ಹೋಗಿ. ಲ್ಯಾಂಡ್ ಗೇಮ್ಸಲ್ಲಿ ಫಸ್ಟ್ ಈಸಿ ಅಷ್ಟು ತನಕ ಆಡ್ಕೊಂಡು ಹೋಗಿ. ಅವಾಗ ನಾವು ಎಲ್ಲ ಥರ ಲೈಕ್ ಡಿಫಿಕಲ್ಟಿ ರೈಡ್ಸ್ ಎಲ್ಲ ರೈಡ್ಸು ಆಡ್ಬಿಟ್ರೆ ನಾವಂತೂ ಮಸ್ತ್ ಮಜಾ ಮಾಡಿದ್ದೆ. ಲೈಕ್ ರೋಲರ್ ಕೋಸ್ಟರಿಂದ ಇದ್ದು ಮತ್ತೆ ಟ್ವಿಸ್ಟರ್ ಎಲ್ಲ ಕೂಡ ಹಾಡಿದ್ದೀನಿ. ಬಂದ್ರಲ್ಲ ನಿಮಿಷ ಬಂದ್ರಲ್ಲಿ ಅವತ್ತು ವಂಡರ್ಲಾ ಎಕ್ಸ್ಪೀರಿಯನ್ಸ್ ಸೂಪರ್ ಸೂಪರ್. ನೀನು ಫೀಡ್ಬ್ಯಾಕ್ ಇಂದ ಫೀಡ್ಬ್ಯಾಕ್ ಕೊಟ್ಟು ಬಂದಿದ್ದೀರಿ ಇನ್ಸೈಡ್. ಹಾಂ ಇಲ್ಲಿ ನೀನು ಬಾ. ಸೂಪರ್ ಇಟ್ ವಾಸ್ ಫಸ್ಟ್ ಟೈಮ್ ವಂಡರ್ಫುಲ್. ಇವನು ಫಸ್ಟ್ ಟೈಮ್, ಅಕ್ಷತ್ ಫಸ್ಟ್ ಟೈಮ್ ಆ್ಯಂಡ್ ಮನೋಜ್ ಕೂಡ, ಮದನ್ ಕೂಡ ಫಸ್ಟ್ ಟೈಮ್. ಹೆಂಗನ್ನಿಸ್ತು ಮದನ್? ಜಾಲಿ ಜಾಲಿ. ಸೊ ವಂಡರ್ಲಾ 6 o'clock ಕ್ಲೋಸ್ ಆಗುತ್ತೆ. ವಾಟರ್ ಗೇಮ್ಸ್ ಎಲ್ಲ ಕೂಡ 5:30 ಕ್ಲೋಸ್ ಆಗುತ್ತೆ. ಆಮೇಲೆ ಹಾಫ್ ಆನ್ ಅವರ್ ನಾವು ಯುಟಿಲೈಸ್ ಮಾಡಿಕೊಂಡು ಲ್ಯಾಂಡ್ ಗೇಮ್ಸ್ನೇ ಆಡಿದ್ವಿ. ಆ್ಯಂಡ್ ಇವಾಗ ಬ್ಯಾಕ್ ಟು ಹೋಮ್ ಅಂತ ಅದೇ ರೀತಿ ನನಗೆ ಹೊಟ್ಟೆ ತುಂಬ ಹಸಿತಾಯಿತ್ತು. ನಾನಂತೂ ಕೇಳಿ ಕೊನೆಯಲ್ಲಿ ಇಲ್ಲಿ ಹೆಬ್ಬಾಳದಿಂದ ಮುಂದಕ್ಕೆ ಬಂದಮೇಲೆ ಹಾಕಿದ್ರಪ್ಪ ಊಟಕ್ಕೆ. ಎಲ್ಲೂ ಚೆನ್ನಾಗಿಲ್ಲ ಅಂದ್ಕೊಂಡು ಕೊನೆಗೆ ಅಲ್ಲಿ ಹಾಕಿದ್ರು. ನನಗೂ ತುಂಬ ಹೊಟ್ಟೆ ಹಸಿತಾಯಿತ್ತು. ಚೆನ್ನಾಗಿ ಊಟನೇ ತಿಂದೆ ನಾನಂತೂ. ಯಾಕಂದರೆ ಬೆಳಗ್ಗೆನೂ ಏನೂ ಲೈಕ್ ಒಂದು ಇಡ್ಲಿ ತಿಂದಿದ್ದಷ್ಟೇ. ಎಷ್ಟೊತ್ತಿರೋಕ್ಕಾಗುತ್ತೆ? ನನಗೆ ಗ್ಯಾಸ್ಟ್ರಿಕ್ ಬೇರೆ ಜಾಸ್ತಿ ಆಗೋಗಿತ್ತು. ಅದೆಲ್ಲ ಎತ್ತಾಕಿ ಸರಿಯಾಗಿ ಆಯಿತು. ಸೊ ಹಂಗಾಗಿ ಒಂಥರ ಹೊಟ್ಟೆ ನೋವು ಹೊತ್ಕೊಂಡು ತಲೆ ಗಿರ್ರ ಅಂದ್ಕೊಂಡು ಸ್ಟಾರ್ಟ್ ಆಗಿತ್ತು ನನಗೆ. ಹಾಗಾಗಿ ಸ್ವಲ್ಪ ಡಿನ್ನರ್ನ ಮುಗಿಸ್ಕೊಂಡು ಮನೆಗೆ ಬರ್ಸೋದು 10:30 ಆಗಿತ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಆನ್ ದ ವೇ ಟ್ರಾಫಿಕ್ಕು ಕೂಡ ಸಖತ್ತಾಗೇ ಇತ್ತು. ಬೆಳಿಗ್ಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಟ್ರಾಫಿಕ್ ಇರಲಿಲ್ಲ. ಸಂಜೆ ಬರಬೇಕಾದ್ರೆ ತುಂಬಾ ಟ್ರಾಫಿಕ್ ಇತ್ತು. ಸೊ ನೋಡಿ, ನಾವು ಕೂಡ ಹೋಗ್ತಾ ಇದ್ದೀವಿ. ಎಲ್ಲಿದೆ ಹೋಟೆಲು ಚೆಕ್ ಮಾಡಿ ಅಂತ ಅಂದ್ಕೊಂಡು ನಮ್ಮ ಬ್ಯಾಂಗ್ಳೂರಿಂದ ಲೈಕ್ ಸಿಟಿಯಿಂದ ಒಳಗಡೆಗೆ ಬಂದು ನಮ್ಮ ಕಡೆಗೆ ಬಂದೇ ಬಿಟ್ವಿ. ಕೊನೆಗೂ ಒಂದು ಕ್ವಿಕ್ ಸ್ಟಾಪ್ ಕೊಟ್ಟಿದ್ದೀವಿ. ಎಲ್ಲಿ ಏನು ಅಂತ ಗೊತ್ತಾಗಬೇಕಂತಾನೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗುತ್ತೆ. ನನಗಂತೂ ಕತ್ಲಾದರೆ ನನ್ನ ಶ್ಯಾಡೋ ಜೊತೆ ಈ ಥರ ವೀಡಿಯೋಸ್ ಫೋಟೋಸ್ ತೊಗೊಳೋಕೆ ನಂಗೆ ಸಖತ್ ಇಷ್ಟ. ಒಂಥರ ಚೆನ್ನಾಗಿ ಬರುತ್ತೆ ಅಂತ ಯಾವಾಗೂ ನನಗದು ಫೀಲ್ ಆಗುತ್ತೆ. ಸೊ ಹಂಗಾಗಿ ನಾನು ಆದಷ್ಟು ಆ ಮೂಮೆಂಟ್ಸ್ನ ಕ್ಲಿಯರ್ ಲೈಕ್ ಕ್ಯಾಪ್ಚರ್ ಹೋಗೋಣ ಬಾ, ಅಲ್ಲಿಗೇನೆ ಹೋಗೋಣ ಬಾ. ಈಗ ನಾವು ಹೋಟೆಲ್ ಒಳಗಡೆ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬಾಯ್ಸ್ ಎಲ್ಲರೂ ಕೂಡ ಏನು ತಿನ್ನೋದೇನು ಅಂತೆಲ್ಲ ಕೂಡ ನೋಡ್ತಾಯಿದ್ರು. ಅಷ್ಟರಲ್ಲಿ ನಾವು ಹೋಗಿ ಆರ್ಡರ್ ಎಲ್ಲ ಕೂಡ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನು ತಿಂದ್ವಿ? ಇಲ್ಲಿ ನೋಡಿದ್ರೆ ನ್ಯೂ ಇಯರ್ ಡೆಕೋರ್ ಎಲ್ಲ ಕೂಡ ಅದೇ ರೀತಿಯೇ ಇತ್ತು. ಸೊ ನಾವು ತಿನ್ಕೊಂಡು ಬಂದ್ವಿ. ನೋಡಿ ಏನೇನು ತಿಂದ್ವಿ ಅಂತೆಲ್ಲ ಕೂಡ ನಿಮಗೂ ಗೊತ್ತಾಗುತ್ತೆ. ಒಂಥರ ಟಯರ್ಡ್ ಆಗಿಬಿಟ್ಟಿತ್ತು ಬೆಳಗ್ಗೆಯಿಂದ ಹಾಡಿ. ಸೊ ಇವಾಗ ಆರಾಮಾಗಿ ತಿನ್ನೋಣ. ನನಗಂತೂ ಲಿಟ್ರಲಿ ಇಷ್ಟು ಹೊಟ್ಟೆ ಎಸ್ಕೊಂಡು ಎಂದೂ ಇರಲಿಲ್ಲಪ್ಪ. ಅದೇ ರೀತಿಯೋ ಯಾವಾಗ ಕೊಡ್ತಾರೋ ಯಾವಾಗ ಎತ್ಕೊಂಡು ತಿನ್ಬಿಡ್ತೀನೋ ಅನ್ನೋ ಥರ ಫೀಲ್ ಆಗೋಗ್ಬಿಟ್ಟಿತ್ತು. ನಾವು ಆರ್ಡರ್ ಮಾಡಿರೋ ಫುಡ್ ಫೈನಲಿ ಬಂದಿದ ತಕ್ಷಣ ಎತ್ಕೊಂಡು ತಿಂದೆ. ನಾನೇ ಫಸ್ಟ್ ಪ್ಲೇಟಿಗೆ ಕೈ ಹಾಕಿದ್ದು. ಫಸ್ಟ್ ರೈಸ್ ಕೊಟ್ಟರು. ನಿಜವಾಗ್ಲೂ ನಿಂತ್ಕೊಂಡು ರೈಸ್ ತಿಂದೇ ಬಿಟ್ವಿ. ರೈಸ್ ತಿಂದ ಮೇಲೆ ನಾವು ಪರೋಟ ತಿಂದಿದ್ದು. ಎಲ್ಲರೂ ಪರೋಟ ತಿಂದು ರೈಸ್ ತಿಂದರೆ ನಾವು ರೈಸ್ ತಿಂದು ಪರೋಟ ತಿಂದ್ವಿ. ಅದಾದಮೇಲೆ ನನಗೆ ಲೈಕ್ ಗೋಲ್ಗುಪ್ಪ ಥರ ಬರುತ್ತಲ್ಲ ಮಸಾಲ ಪುರಿ ಎಲ್ಲ, ಪಾನಿಪುರಿ ತಿನ್ನಬೇಕಂತ ಅನ್ನಿಸ್ತು. ಆ್ಯಂಡ್ ಪಾನಿಪುರಿ ಮದನ್ಗೆ ಐಸ್ ಕ್ರೀಮ್ ತಿನ್ನಬೇಕು, ಐಸ್ ಕ್ರೀಮು ಜ್ಯೂಸು ತಿನ್ನಬೇಕು ಅಂತ ಇದ್ದವನು. ಅದನ್ನು ತಿರ್ಗಾ ಬಿಲ್ ಮಾಡಿಸ್ಕೊಂಡು ನಾವು ತೊಗೊಂಡು ಇವಾಗ ಪಾನಿಪುರಿನ ತಿಂತಾ ಇದ್ದೀನಿ. ತಿನ್ಕೊಂಡು ಇವಾಗ ನೆಕ್ಸ್ಟ್ ನಾವು ಮನೆಗೆ ವಂಡರ್ಫುಲ್ ಫುಡ್ ಹಿಯರ್ ಆ್ಯಂಡ್ ವಿ ಆರ್ ಮೂವಿಂಗ್ ಬ್ಯಾಕ್ ಟು ಹೋಮ್. ಬಾಯ್ ಮಹೇಶ್ವರಿ, ಬಾಯ್. ನಾನು ನಮ್ಮ ಡ್ಯಾಡಿಗೆ ಕಾಲ್ ಮಾಡಿಕೊಂಡೆ, ಹತ್ರ ಬಂದಿದ್ದೀನಿ ಬನ್ನಿ ನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ. ಸೊ ನಮ್ಮಪ್ಪ ಬಂದು ಪಾಪ ಕಾಯ್ತಾಯಿದ್ರು. ವೆಯ್ಟ್ ಮಾಡಿದ ನಮ್ಮಪ್ಪ ಜಾಸ್ತಿ ಅವತ್ತು ನನ್ನ ಪಿಕ್ ಮಾಡೋಕ್ಕೆ. ಯಾಕಂದರೆ ಬಸ್ ತುಂಬ ನಿಧಾನಾಗಿ ಬಂದ. ನಾನು ರಾಜನಕುಂಟೆ ಅಥವಾ ಸಿಗ್ನಾಯ್ಕನಲ್ಲಿ ಬಂದಾಗ ಕಾಲ್ ಮಾಡ್ತೀನಿ. ಸೊ ಬಂದುಬಿಟ್ಟು ನಾನು ನನಗೆ ಕರ್ಕೊಂಬಂದರು. ಲೇಟ್ ಆಗಿತ್ತಲ್ಲ, ನಾನು ಬರೋದಕ್ಕೆ ಮುಂಚೆನೇ ಬರೋಕ್ಕೆ ಹೇಳಿದ್ದೆ. ಯಾರೂ ಇರೋದಿಲ್ಲ ಕ್ರಾಸೆಲ್ಲ ಟೈಮಲ್ಲಿ. ಸೊ ಹಂಗಾಗಿ ಬಂದು ಕರ್ಕೊಂಡು ಬಂದರು. ನೋಡಿ ನಮ್ಮಪ್ಪ ಬಂದು ನಿಂತ್ಕೊಂಡಿದ್ರು. ಹೋಗೋಣ ಬನ್ನಿ.
ಮಳೆ ಬರಲಿಲ್ಲ ಅಂದರೆ ಫೈನಲಿ ನಾನು ವಂಡರ್ಲಾಯಿಂದ ಮನೆಗೆ ಬರೋಷ್ಟರಲ್ಲಿ 10:30 ಆಗಿದೆ. ಸೊ ಹಂಗೆ ಮಲ್ಕೊಳ್ಳೋಣ ಅಂತ ಬಂದುಬಿಟ್ಟೆ, ಟಯರ್ಡ್ ಆಗಿತ್ತಲ್ಲ. ಎಲ್ಲ ಗೇಮ್ಸ್ಗಳು ಆಡಿ ಏನು ಕತೆ ಎಲ್ಲ ನೀವು ನೋಡಿದ್ದೀರ ನಾನು ಯಾವ ಗೇಮ್ಸ್ ಎಲ್ಲ ಆಡಿದ್ದೀನಿ ಅಂತ. ಆ್ಯಂಡ್ ಫ್ರೆಶ್ ಆಗಿ ನಾನು ನಿಮ್ಮ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ನಿಮಗೆಲ್ಲರಿಗೂ ಗೊತ್ತು ಈ ಒಂದು ವೀಡಿಯೋ ವಂಡರ್ಲಾ ವೀಡಿಯೋ ಅಂತ. ಸೊ ವಂಡರ್ಲಾಗೆಲ್ಲ ಹೋಗಿ ಬಂದು ಫ್ರೆಶ್ ಎಲ್ಲ ಕೂಡ ಆದೆ, ಮತ್ತು ಫೇಸ್ ವಾಶ್ ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಒಂಥರ ಗೊತ್ತಿಲ್ಲ, ವಂಡರ್ಲಾದಲ್ಲಿ ವಾಟರ್ ಇದಕ್ಕೆ ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಡಲ್ನೆಸ್, ಒಂಥರ ಚಿಂಗ್ ಅನಿಸ್ತಾ ಇದೆ. ಐ ಡೋಂಟ್ ನೋ ವೈ. ನಂಗೆ ಲಾಸ್ಟ್ ಟೈಮ್ ಮಾಡಿದಾಗ ಇನ್ನೂ ಚಂದ ಆಡಿದೆ. ಲಾಸ್ಟ್ ಟೈಮ್ ರೈನ್ ಡ್ಯಾನ್ಸ್ ವೇವ್ ಎಲ್ಲ ಆಡಿದ್ವಿ. ಈ ಸಲ ವಾಟರ್ ಗೇಮ್ಸ್ ನಾನು ಈಗ ಆಡೋಕ್ಕೆ ಆಗಿಲ್ಲ. ಆಡಿದ್ದೆ ವಾಟರ್ ಗೇಮ್ 2 ಇಲ್ಲ, ಒಂದು 3 ಜನ ಕೂತ್ಕೊಂಡು ಹಿಂಗೆ ಬರೋದು, ಹೆಸರು ಗೊತ್ತಿಲ್ಲ, ಇನ್ನೊಂದು ನಾನು ಒಬ್ಬಳೇ ಬರೋದು ಅಷ್ಟೇ. ಇವೆರಡೇ ವಾಟರ್ ಗೇಮ್ಸ್ ಆಡಿದ್ದು. ಬಟ್ ಲ್ಯಾಂಡ್ ಗೇಮ್ಸ್ ಮಾತ್ರ ಲೈಕ್ ಎಲ್ಲರ ಜೊತೆ ಹೋದ್ರು ಆ ಥರ ಎಲ್ಲ ರೈಡ್ಸ್ನೂ ಆಡೋಕ್ಕಾಗಲ್ಲ. ಆ ಥರ ಒಂದು ಒಳ್ಳೆ ಕಂಪ್ನಿ ಜೊತೆ ಹೋಗಿದೆ ಈ ಟೈಮು. ಸೊ ಮಸ್ತ್ ಎಂಜಾಯ್ ಮಾಡಿಬಿಟ್ಟಿದ್ದೀವಿ. ಫ್ರಮ್ ಲೈಕ್ ನಾನು ವಂಡರ್ಲಾ ಹ್ಯಾಟ್ಸ್ ನೋಡಿದಾಗ ರೋಲರ್ ಕೋಸ್ಟರ್ ನೋಡಿ ಏನು ನಾನು ಆಡ್ತೀನ ಅಂತ ನನಗೆ ಕ್ವೆಶ್ಚನ್ ಮಾರ್ಕ್ ಇತ್ತು. ಹಾಗೆ ಮಾಡಿಬಿಟ್ಟೆ. ಇಟ್ಸ್ ನಥಿಂಗ್ ಅನ್ನೋ ಥರ ಫೀಲಲ್ಲಂತೂ ಹಾಡ್ಬಿಟ್ಟೆ. ಯಾವ್ದು ಲೈಕ್ ನಮಗೆ ಕೊಟ್ಟಿರ್ತಾರಲ್ಲ ಮ್ಯಾಪ್ ಕೊಟ್ಟಿರ್ತಾರಲ್ಲ ವಂಡರ್ಲಾದ ಮ್ಯಾಪು, ಆ ಮ್ಯಾಪ್ ನೋಡ್ಕೊಂಡು ರೆಡ್ ಅಂದರೆ ಡೇಂಜರು ಕಿಡ್ಸು, ಲೈಕ್ ಜಾಸ್ತಿ ಕೇರ್ಫುಲ್ಲಾಗಿ ಯಾವುದಕ್ಕೆ ಇರಬೇಕು ಆ ಥರ ಎಲ್ಲ ಹಾಕಿರ್ತಾರೆ. ಅದು ನೋಡಿಕೊಂಡು ಸ್ಟಾರ್ಟ್ ಮಾಡಿದ್ದು ಕೆಲವೊಂದು ಚಿಕ್ಕ ಗೇಮ್ಸಿಂದನೇ. ನೀವು ನೋಡಿದ್ದೀರಲ್ಲ ಆಲ್ರೆಡಿ ವೀಡಿಯೋದಲ್ಲಿ. ಹಂಗೆ ಚಿಕ್ಕ ಗೇಮ್ಸಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹಾಡಿದ್ರಿ, ಸಖತ್ ಮಜಾ ಮಾಡಿದ್ರಿ. ನಮ್ಮ ಹತ್ರ ವೀಡಿಯೋ ಕ್ಲಿಪ್ಪಿಂಗ್ಸ್ ಯಾವಿದೆ ಅಂದರೆ ಲೈಕ್ ಯಾವ ನಮ್ಮ ಹಾಡ್ಕೊಂಡು ಮಾಡ್ಬೋದು ಆ ಥರ ಕ್ಲಿಪ್ಪಿಂಗ್ಸ್ ಇದೆ. ಕೆಲವೊಂದಕ್ಕೆ ಮದನ್ ಬಂದಿಲ್ಲ, ಅವ್ನಿಗೆ ಸ್ವಲ್ಪ ಪಕ್ಕ ಆಯಿತು. ಸೊ ಹಂಗಾಗಿ ಮದನ್ ಬಂದಿಲ್ವಲ್ಲ, ಅವ್ನು ಬರದೇ ಇರೋದು ವೀಡಿಯೋಸ್ ತೊಗೊಂಡಿದ್ದೀವಲ್ಲ, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ನಾವು 1000 ರೂಪೀಸ್ ಪೇ ಮಾಡಿದ್ವಿ ವಂಡರ್ಲಾಗೆ. ಪರ್ ರೈಡ್ 100 ರೂಪೀಸ್ ಅಂತ ಇಟ್ಕೊಂಡು, ಬಿಕಾಸ್ ನಮ್ಮ ಕಾಲೇಜ್ ಫೆಸ್ಟಿಗೆ ಬಂದಿದ್ದು ರೈಡಿಗೆ ನಾವು 100 ರೂಪೀಸ್ ಕೊಟ್ಟಿದ್ದು. ಪರ್ ರೈಡ್ 100 ರೂಪೀಸ್ ಅಂತ ಇಟ್ಕೊಂಡು ನಾವು ತುಂಬ ಆಟಗಳು ಆಡ್ಬಿಟ್ಟಿದ್ದೀವಿ. ಇನ್ನೊಂದು 15ಕ್ಕೂ ಮೇಲೆ ಆಟ ಆಡಿದ್ದೀವಿ. ಸೊ ಹಂಗಾಗಿ ಬರ್ತಿದ್ವಿ. ನಾವು ಫಸ್ಟ್ 1 ಅವರಲ್ಲೇ 5 ಗೇಮ್ಸ್ನ ಕವರ್ ಮಾಡಿದ್ವಿ. ಅದಕ್ಕೆ ನಾವು ನಿಯರ್ಲಿ 20 ಗೇಮ್ಸ್ ಆಡಿದ್ದೀವಿ ಅಂತ ಅನಿಸುತ್ತೆ. ಮದನ್ನು ಕಾರ್ ಡ್ಯಾಶ್ 4 ಟೈಮ್ಸ್ ಆಡಿದ್ವಿ. ವಾಟರ್ ಗೇಮ್ಸ್ ಎಲ್ಲ ಲೈಕ್ 5 o'clock ಮುಗಿತಲ್ಲ, ಟಕ್ಕಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ತಿರ್ಗಿ ಕಾರ್ ಡ್ಯಾಶಿಗೆ ಹೋಗಿ ಅಲ್ಲಾಡಿ ಚೆನ್ನಾಗಿ. ಆ ಕಾರ್ ಡ್ಯಾಶ್ 4 ಟೈಮ್ಸ್ ಪರ್ ಹೆಡ್ ಲೈಕ್ ಪರ್ ರೌಂಡ್ 50-50 ಅಂತ ನಾವು ಕೊಟ್ಟಿರೋದು ಬರ್ತಲ್ಲ. ಸೊ ನಾವು ಕಟ್ಟಿರೋ 1000 ರೂಪೀಸ್ ವರ್ತ್ಫುಲ್ಲ ನಾವು ಆಡ್ಕೊಂಡು ಬಂದಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದೆಲ್ಲ ಬಿಟ್ಟು ನಾವು ಫ್ರೆಂಡ್ಸ್ ಅಂತೂ ಒಳ್ಳೆ ಎಂಜಾಯ್ ಮಾಡಿದ್ವಿ. ಮದನೊಬ್ಬ ಎಲ್ಲ ಗೇಮ್ ಆಡಿಲ್ಲ. ಅದು ಬಿಟ್ಟರೆ ನಾವೆಲ್ಲರೂ ಕೂಡ ಎಲ್ಲ ಗೇಮ್ನು ಆಡ್ಕೊಂಡು ಮಸ್ತ್ ಎಂಜಾಯ್ ಮಾಡ್ಕೊಂಡು ಬಂದ್ರಿ. ಅವನಿಗೇನೋ ಸ್ವಲ್ಪ ಭಯ, ಏನು ಮಾಡಿ ಎಲ್ಲರದ್ದು ಮೈಂಡ್ ಸೆಟ್. ನನಗೆ ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡಿಲ್ಲ, ಆಡಬಾರ್ದು. ಸೊ ಹಂಗಾಗಿ ಎಲ್ಲ ಗೇಮು ಆಡಿದೆ, ಆಡಿ ಎಂಜಾಯ್ ಮಾಡ್ಕೊಂಡು ನಾನು ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಯಿತು. ಬಂದು ಬಿಗ್ ಬಾಸ್ ನೋಡ್ತಾ ಇದ್ರು ಮನೇಲಿ. ನಾನು ಯೂಶಲಾಗಿ ಯಾವಾಗಲೂ ನೋಡ್ಬೇಕಂತ ನೋಡ್ತೀನಿ ಬಿಗ್ ಬಾಸ್ನ. ನನಗೆ ಇವತ್ತು ನೋಡಬೇಕು ಅಂತ ಅನಿಸ್ಲಿಲ್ಲ, ಹಂಗಾಗಿ ಮಲ್ಕೊಂಡ್ರೆ ಕಾಲೆಲ್ಲ ನೋಡ್ತಿದ್ದೆ. ಬಿಕಾಸ್ ತುಂಬ ಓಡಾಡ್ಕೊಂಡು ತಿರುಗಿಸಿ ಎಲ್ಲ ಚೆನ್ನಾಗಿ ಆಡಬೇಕಾಗಿರೋದು. ಲೈಕ್ ರೋಲರ್ ಕೋಸ್ಟರ್ ಆಡಿದ್ದೀವಿ. ಮಿಕ್ಸ್ಚರಲ್ಲೇ 3 ಟೈಪ್ಸ್ ಆಫ್ ಮಿಕ್ಸ್ಚರ್, ಹಿಂಗೆ ತಿರುಗಿಸೋದು ಅದೆಲ್ಲ ಆಡಿದ್ದೀವಿ. ಒಂಥರ ಸಖತ್ತಾಯಿತು. ಒಂದು ಗೇಮ್ ಅಂತೂ ಲಿಟ್ರಲಿ ಮೇಲಕ್ಕೆ ಊಟ ಹಿಂಗೆ ತಿರುವಾಗಿದ್ದೀವಿ. ಕೆಳಗಡೆ ಕಾಣಿಸಿದೆ. ಅದನ್ನು ಸ್ಪೀಡ್ ಡಪ್ ಅಂತ ಕೆಳಗಡೆ ಬಿಟ್ಟರು. ಕೆಳಗಡೆ ಆಕಾಶನೂ ಲೈಕ್ ಭೂಮಿನೂ ಟಚ್ ಮಾಡ್ತಾ ಇದ್ದೀವಿ. ನಾವು ಫೋರ್ಸಲ್ಲಿ ಬಂದುಬಿಟ್ರು. ಅದನ್ನು ಮಸ್ತ್ ಎಂಜಾಯ್ ಮಾಡಿದ್ದೀವಿ. ಸೊ ಫೈನ್. ನಾನು ಏನು ಹೇಳ್ತೀನಿ ಅಂದರೆ ಯಾರೆಲ್ಲ ವಂಡರ್ಲಾಗೆ ಹೋಗಿಲ್ವೋ ಅವರೆಲ್ಲ ದಯವಿಟ್ಟು ವಂಡರ್ಲಾಗೆ ಹೋಗಿ ಒಂದು ಸರಿ. ಏನಕ್ಕೆ ಅಂದರೆ ನನ್ನ ಜೊತೆ ಇರೋದ್ರಲ್ಲಿ 3 ಜನ, ಲೈಕ್ ನಾನು, ಮಹೇಶ್ವರಿ ಮತ್ತು ನಮ್ಮ ಗ್ಯಾಂಗಲ್ಲಿ ಲೈಕ್ ನಾನು, ಮಹೇಶ್ವರಿ ಮತ್ತು ಮನೋಜು ಮುಂಚೆ ವಂಡರ್ಲಾಗೆ ಹೋಗಿದ್ವಿ. ಆ್ಯಂಡ್ ನಮ್ಮ ಗ್ಯಾಂಗಲ್ಲಿ ಲೈಕ್ ಇನ್ನೂ 3 ಜನ ಇದ್ರಲ್ಲ. ಸೊ ಚಂದ್ರಕಾಂತ್, ಅಕ್ಷತ್ ಮತ್ತು ಮದನ್ ನಾವು ವಂಡರ್ಲಾಗೆ ಹೋಗಿರಲಿಲ್ಲ. ಲೈಕ್ ಒಂಥರ ಎಂಜಾಯ್ ಮಾಡಿದ್ವಿ. ಮದನ್ ಫಸ್ಟ್ ಟೈಮ್ ಆಗಿರೋದು ಸ್ವಲ್ಪ ಭಯ ಆಗಿತ್ತು. ಇವರಿಬ್ಬರು ಧೈರ್ಯ ತೊಗೊಂಡು ನುಗ್ಗಿದ್ರು ಎಲ್ಲದಕ್ಕೂ. ನಾನು ಮಹೇಶ್ವರಿ, ಮನೋಜ್ ಅಂತ ಹೆವಿ ಎಂಜಾಯ್ ಮಾಡಿದೆ. ಬಿಕಾಸ್ ನನಗೆ ಸೆಕೆಂಡ್ ಟೈಮ್. ನನಗೆ ಒಂದು ಗೇಮ್ ಹೆವಿ ಭಯ ಆಯಿತು. ನಾನು ಲಾಸ್ಟ್ ಟೈಮ್ ಆಡಿದ್ರಲ್ಲಿ ಲೈಕ್ ಡ್ರಾಪ್ ಮೇಲಿಂದ ಫುಲ್ಲು ಮೇಲಿಗೆ ಹೋಗಿ ಹಿಂಗೆ ಡ್ರಾಪ್ ಬಿಡುತ್ತಲ್ಲ, ಅದು ಹೆವಿ ಭಯ ಆಯ್ತು. ನಾನು ಆಡಲ್ಲ ಅಂತ ಅದನ್ನು ಆಡ್ಬಿಟ್ಟೆ. ಸರಿ ಲಾಸ್ಟ್ ಟೈಮ್ ಭಯ ಆಯ್ತಲ್ಲ, ಸರಿ ಫುಲ್ ಇನ್ನೊಂದ್ಸಲಿ ನಾನು ವಂಡರ್ಲಾಗೆ ಹೋದೆ ನನ್ನ ಫ್ಯಾಮಿಲಿ ಜೊತೆ. ಇವೆಲ್ಲ ಗೇಮ್ಸು ಆಡೋಕ್ಕಾಗಲ್ಲ ಬಿಕಾಸ್ ನಮ್ಮಪ್ಪ ಬಿಡಲ್ಲ. ಅಂತ ಗೇಮ್ಸ್ ಎಲ್ಲ ಜಾಲಿ ಅಂತ ಆಡ್ಕೊಂಡು ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಆಡ್ಕೊಂಡು ಬಂದಿದ್ದೀರ ಅದು ಹೆಚ್ಚಲ್ಲ. ನಾಳೆ ಕಾಲೇಜ್ಗೆ ಹೋಗಬೇಕು. ಅದು ಪಾಯಿಂಟ್ ಆಗಿದೆ ನನಗೆ. ಇವಾಗ ಕಾಲೇಜ್ಗೆ ಹೋಗಿ ನಾಳೆ ಪಾಠ ಕೇಳೋದು ವಾಸ್ ನಾಟ್ ಅ ಥಿಂಗ್. ಬೆಳಿಗ್ಗೆ ಎದ್ದೊಳ್ತೀನಿ 6 ಗಂಟೆಗೆ 6 ಗಂಟೆಗಾದರೂ ಎದ್ದೊಳ್ಬೇಕು ಕಾಲೇಜ್ಗೆ ಹೋಗ್ಬೇಕಂದ್ರೆ. ವಾಟ್ ಐಲ್ ಗೆಟ್ ಅಪ್ ಆರ್ ನಾಟ್ ಐ ಡೋಂಟ್ ನೋ. ಶೋ ಬಟ್ ನಾಳೆ ಕಾಲೇಜ್ಗಂತೂ ಹೋಗಬೇಕು. 3rd ಸೆಮ್ ಲೆಸನ್ಸ್ ಎಲ್ಲ ಶುರು ಆಗ್ತಿದೆ. ಪ್ರಾಕ್ಟಿಕಲ್ಸ್ ಆದರೂ ಸ್ವಲ್ಪ ಫೋಕಸ್ ಮಾಡಲೇಬೇಕು. ಸೊ ಬನ್ನಿ, ಇದೆಲ್ಲ ಹಂಗೆ ನಾವು ಅದು ಫುಲ್ ಎಂಜಾಯ್ ಮಾಡಿದ್ದೀವಿ. ನಿಮಗೆಲ್ಲ ಕೂಡ ಈ ವಿಡಿಯೋ ಏನು ಅನಿಸ್ತು, ವಾಟ್ಸ್ ಯುವರ್ ಒಪಿನಿಯನ್ ಥ್ರೂ ಔಟ್ ದಿಸ್ ವೀಡಿಯೋ, ಅದು ಕೂಡ ಹೇಳಿ. ಆ್ಯಂಡ್ ನೀವು ಯಾರಾದರೂ ಲೈಕ್ ವಂಡರ್ಲಾಗೆ ಹೋಗಿದ್ರೆ ನಿಮ್ಮ ಒಪಿನಿಯನ್. ರೀಸೆಂಟಾಗಿ ಯಾರು ಹೋಗಿದ್ರೆ? ನನಗೆ ಒಂದು ಗೇಮ್ ಅಂತೂ ಆಡೋಕ್ಕೆ ತುಂಬ ಇಷ್ಟ ಆಯಿತು. ಅದು ಆಡೋಕ್ಕಾಗಿಲ್ಲ. ಯಾವುದನ್ನೇ ಒಂದು ಜಾಯಿಂಟ್ ವೀಲ್ ಅಂತಲೇ ಲೈಕ್ ಇವಾಗ ಗ್ಲಾಸ್ ಬಂದಿದ್ದೀನಿ ಮುಂದೆಗಡೆನೋ ಮಾಡ್ತಾರೆ. ಅದೆರಡು ಆಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಅವೆರಡು ಟೈಮಿಂಗ್ಸು ಅದು. ಮತ್ತು ನನಗೆ ಲೈಕ್ ವಾಟರ್ ಗೇಮ್ಸ್ ನಾನು ಹೇಳಿದಾಗ ನಾನು ಜಾಸ್ತಿ ಗೇಮ್ಸ್ ಆಡಿಲ್ಲ. ಲಾಸ್ಟ್ ಟೈಮ್ ತುಂಬ ವಾಟರ್ ಗೇಮ್ಸ್ ಆಡಿದ್ವಿ. ನಾವು ವೀಕೆಂಡ್ ಹೋಗಿದ್ದು ಟೈಮು ಜಾಸ್ತಿ ಇತ್ತು. ವೀಕೆಂಡ್ ಹೋದಾಗ 6 o'clock ತನಕ ಇರುತ್ತಲ್ಲ. ಸೊ ಹಂಗಾಗಿ ಟೈಮು ಜಾಸ್ತಿ. ಹಂಗಾಗಿ ತುಂಬ ಎಂಜಾಯ್ ಮಾಡಿಬಿಟ್ಟಿದ್ವಿ. ಇವತ್ತು ಹೋಗಿದ್ದು ನಾವು ಲೈಕ್ ವೀಕ್ ಡೇಸಲ್ಲಿ. ಹಾಗಾಗಿ ಲೈಕ್ ಗೇಮ್ಸ್ಗಳು ಕಡಿಮೆ ಇತ್ತು. ಸೊ ಅದಕ್ಕೆ ಅವತ್ತು ವಾಟರ್ ಗೇಮ್ಸ್ ಜಾಸ್ತಿ ಆಡೋಕ್ಕಾಗಿಲ್ಲ. ಲೈಕ್ ರೈನ್ ಡ್ಯಾನ್ಸಿಗಿಲ್ಲ, ವೇವ್ ಪೂಲ್ಗೆ ರೈನ್ ಡ್ಯಾನ್ಸು ತುಂಬ ಒಪ್ಪಿಟ್ಕೊಂಡು ಹೋಗಿ ನಾವೆರಡು ಆಡೋಕ್ಕಾಗಿಲ್ಲ. ಸೊ ನೋ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ವಂಡರ್ಲಾದಲ್ಲಿ ಇನ್ನೊಂದೇನು, ನೀವು ಲ್ಯಾಂಡ್ ಗೇಮ್ಸ್ ಎಲ್ಲ ಕವರ್ ಮಾಡಬೇಕಂದ್ರೆ ವಾಟರ್ ಗೇಮ್ಸ್ಗೆ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು. 50-50 ತಗೋತೀವಿ ಅಂತಲೇ ಲ್ಯಾಂಡ್ ಗೇಮ್ ಲೈಕ್ ನಾವೆಲ್ಲ ರೈಡ್ಸ್ ಲೈಕ್ ಯಾವ್ದು ಸ್ಟ್ರಿಕ್ಟ್ ಇದೆ, ರೆಡ್ ಮಾರ್ಕಲ್ಲಿ ಹಾಕಿರ್ತಾರಲ್ಲ, ಆ ಎಲ್ಲ ರೈಡ್ಸ್ನು ನಾವು ಆಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಲ್ಯಾಂಡ್ ರೈಡ್ಸ್ನ ಫುಲ್ ಕವರ್ ಮಾಡ್ತೀವಿ. ನಾನು ನೆಕ್ಸ್ಟ್ ಇನ್ ಫ್ಯೂಚರ್ ನಮ್ಮ ಫ್ಯಾಮಿಲಿ ಜೊತೆ ನಾವೆಲ್ಲ ಆಡೋಕ್ಕಾಗಲ್ಲ. ಸೊ ಅಂತೆಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಬರೋ ಲ್ಯಾಂಡ್ ರೈಡ್ಸ್ ಎಲ್ಲ ನಾನು ವಂಡರ್ಲಾದಲ್ಲಿ ಹಾಡ್ಬಿಟ್ಟಿದ್ದೀನಿ. ಆ ಥರ ಫೀಲ್ ಆಯ್ತು ನನಗೆ. ಇವತ್ತು ಒಂದು 2 ಬಿಟ್ಟಿದ್ದೀನಿ. ಆ್ಯಂಡ್ ವಾಟರ್ ಗೇಮ್ಸಲ್ಲಿ ಆಡಿರೋದೇ 2-3 ಅಷ್ಟೇ ಆಡಿರೋದು. ಸೊ ನೋ ಪ್ರಾಬ್ಲಮ್. ಇನ್ನು ಚಿಕ್ಕ ಮಕ್ಕಳ ಥರ ಎಲ್ಲ ಗೇಮ್ಸ್ ಇದ್ದಲ್ಲ, ಲ್ಯಾಂಡ್ ಲೆವೆಲ್ ಆಡಿಲ್ಲ. ನಮ್ಮ ಏಜ್ ತಕ್ಕ ಗೇಮ್ಸ್ಗಳೆಲ್ಲ ಆಡಿದ್ದೀವಿ. ಇನ್ನು ನನಗೆ ಯಾರ ಜೊತೆ ನೋ ಪ್ರಾಬ್ಲಮ್ ಅಪ್ಪ, ನಾನೆಲ್ಲ ಗೇಮ್ಸು ಐ ಆಮ್ ಫೈನ್ ಎನಫ್ ಟು ಪ್ಲೇ ಅನ್ನೋ ಥರ ಇದೆ. ಇದಿಷ್ಟು ವಂಡರ್ಲಾ ಸ್ಟೋರಿ ಆಗಿತ್ತು.
ನಿಮಗೆಲ್ಲರಿಗೂ ಕೂಡ ವಿಡಿಯೋಸ್ ಚೆನ್ನಾಗಿದ್ರೆ ಆಸ್ ಯೂಶುವಲ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶರ್ಸ್ಗೆ ಎಲ್ಲರೂ ಕೂಡ ನನ್ನ ವಿಡಿಯೋಸ್ನ ಪ್ಲೀಸ್ ಡೂ ಶೇರ್ ಆ್ಯಂಡ್ ಟೆಲ್ ದಮ್ ಟು ಲೈಕ್ ಮೈ ವಿಡಿಯೋ ಆ್ಯಂಡ್ ಟೆಲ್ ದಮ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನನ್ನ ವಿಡಿಯೋಸ್ ನೋಡಿ ಅವ್ರಿಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡೋಕ್ಕೂ ಹೇಳಿ. ನಿಮಗೆಲ್ಲರಿಗೂ ಕೂಡ ಒಂದೆಲ್ಲ ವಿಡಿಯೋ ಏನು ಅನಿಸ್ತು, ವಾಟ್ಸ್ ಯುವರ್ ಒಪಿನಿಯನ್ ಟು ದಿಸ್ ವಿಡಿಯೋ, ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರ್ತಾರೆ. ಬಾಯ್.